ಬೇಕಾದ್ರೂ ಬರಲ್ಲ ನೀರು. ಇಳಕಲ್ ಜನರ ಸಂಕಷ್ಟ. 2 ವರ್ಷಗಳಿಂದ ಜಾಕ್ವೆಲ್ ರಿಪೇರಿ ಗೊತ್ತಿದ್ರೂ ಸುಮ್ಮನಿದ್ದಾರ ಶಾಸಕರು. 24/7 ನೀರು ಕೇವಲ ಭರವಸೆ. ಟ್ಯಾಂಕರ್ ವಾಟರ್ ದುಬಾರಿ. ಇಳಕಲ್ನಲ್ಲಿ ನೀರಿಗೆ ಬರ ಸುದ್ದಿ ಇದು. ಓಟ್ ಹಾಕಿದ ತಪ್ಪಿಗೆ ಕಾಲು ಮುಗಿದ್ರೆ ಕೇಳ್ತೀವಿ, ನೀರು ಕೊಡ್ರಿ ಕೇಳಕತ್ತೀವಿ. ಒಂದು ಲಕ್ಷ ಜನಸಂಖ್ಯೆ ಇರುವಂತ ನಗರದಲ್ಲಿ ನೀರಿಗೋಸ್ಕರ ನಿತ್ಯ ನರಕ ಪಡಬೇಕು ಅಂತ ಪರಿಸ್ಥಿತಿ ಇದೆ. ಬಾಗಲಕೋಟೆಯ ಇಳಕಲ್ನಲ್ಲಿ ನೀರಿಗೆ ಬರ ಬಂದಿದೆ. ವಾರವಾದ್ರೂ ಸರಿಯಾಗಿ ಕುಡಿಯೋ ನೀರು ಅಲ್ಲಿ ಸರಬರಾಜು ಆಗ್ತಾ ಇಲ್ಲ. ಆಲಮಟ್ಟಿ ಜಲಾಶಯದಿಂದ ನೀರು ಪೂರೈಕೆ ಸ್ಥಗಿತವಾಗಿರೋದೇ ಇದಕ್ಕೆ ಕಾರಣ. ಕುಡಿಯೋ ನೀರಿಗೆ ಸಂಕಷ್ಟ ಎದುರಾಗಿರೋದು. ಜಾಕ್ವೆಲ್ ಕೆಟ್ಟ ಹೋಗ್ಬಿಟ್ಟಿದೆ. ಹಂಗಾಗಿ ಆಲಮಟ್ಟಿ ಜಲಾಶಯದಿಂದ ನೀರು ಸಪ್ಲೈ ಆಗ್ತಿಲ್ಲ, ಸ್ಟಾಪ್ ಮಾಡಿದ್ದಾರೆ. ನೀರಿನ ಸಮಸ್ಯೆಯನ್ನ ಸರಿಪಡಿಸಿ ಅಂತ ಹೇಳಿ ಹಲವಾರು ಬಾರಿ ಮನವಿ ಮಾಡಿದ್ರು ಕೂಡ ಇದುವರೆಗೂ ಏನ್ ಪ್ರಯೋಜನ ಆಗಿಲ್ಲ. 2 ವರ್ಷಗಳಿಂದ ಜಾಕ್ವೆಲ್ ರಿಪೇರಿ ಅಂತ ಹೇಳಿ ನೆಪ ಹೇಳ್ತಿದ್ದಾರೆ. ನಮಗೆ ನೀರು ಬರ್ತಿಲ್ಲ ಅಂತ ಕೇಳಿದಾಗ ಜಾಕ್ವೆಲ್ ರಿಪೇರಿ ಆಗ್ತಾ ಇದೆ, ಸರಿ ಹೋಗುತ್ತೆ, ಸ್ವಲ್ಪ ದಿನ ಆಗುತ್ತೆ ಅಂತ ಹೇಳಿ ನೆಪ ಹೇಳ್ತಾ ಇದ್ದಾರೆ. ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಅಧಿಕಾರಿಗಳು ಕಂಡುಕೊಳ್ಳಿಲ್ಲ. ವಿಷಯ ಗೊತ್ತಿದೆ, ಆದ್ರೂ ಕೂಡ ಶಾಸಕರು ಸುಮ್ಮನೆ ಇದ್ದಾರೆ. ವಿಜಯಾನಂದ ಕಾಶ್ಯಪ್ಪನವರ್ ಅವ್ರ ಕಿವಿಗೆ ವಿಷಯ ಬಿದ್ದಿದೆ, ಆದ್ರೆ ಈ ಬಗ್ಗೆ ಯಾಕೋ ಮುತುವರ್ಜಿ ವಹಿಸ್ತಾ ಇಲ್ಲ ಶಾಸಕರು. ಟ್ಯಾಂಕರ್ ಮೂಲಕ ಮನೆಗೆ ನೀರನ್ನ ಜನ ಹಾಕಿಸ್ಕೊಳ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಅಂತ ಹಾಕಿಸ್ಕೊಳ್ತಾರೆ? ದುಬಾರಿ ಆಗ್ಬಿಟ್ಟಿದೆ ಟ್ಯಾಂಕರ್ ನೀರು. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹಣ ಜಾಸ್ತಿ ಕೇಳ್ತಾರೆ. ಹಂಗಾಗಿ ಪ್ರತಿದಿನ ನಾವು ಎಲ್ಲಿಂದ ದುಡ್ಡು ತರೋದು ನೀರಿಗೋಸ್ಕರ ಅಂತಾನು ಜನ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಸಾರ್ವಜನಿಕರು ಏನ್ ಹೇಳಿದ್ದಾರೆ ಕೇಳೋಣ. ನಮಗ ನೀರ್ ಬಂದಿಲ್ರಿ ಸರ್, 15 ದಿನ ಆತ್ರಿ. ನಳ ಬಿಟ್ರಂದ್ರ ಸಣ್ಣ ಬರ್ತಾವ್ರಿ. ಒಬ್ಬರ ಮನಿಗ್ ಬಂದ್ರಿ ಇನ್ನೊಬ್ಬರ ಮನಿಗ್ ಬಂದಿರಂಗಿಲ್ರಿ ಸರ್. ಬರಂಗಿಲ್ಲ, ಅದು ರಾತ್ರಿ ಬಿಡ್ತಾರ್ರಿ. 2 ಗಂಟೆಕ 3 ಗಂಟೆಕ ಬಿಟ್ಟಿರ್ತಾರ್ರಿ. ದುಡ್ಕೊಂಡ್ ತಿನ್ನ ಮಂದಿರಿ ದುಡಿಯಕ್ ಹೋಗಿರ್ತಾರ. ಚಂತನ ರಾತ್ರಿ ಬಂದ್ ಮಕ್ಕೊಂಡಿರ್ತಾರ. ನೀರ್ ಬಿಟ್ಟಿದ್ ಗೊತ್ತಾಗತ್ತನ್ರಿ ನಮಗ? ಯಾವಾಗ ತುಂಬಕ್ರಿ? ತೊಂಡ್ರಾಗನ ನೀರ್ ಇರಾಗಿಲ್ರಿ, ಹೋಗಿ ಬಿಟ್ಟಿರ್ತಾವ್ರಿ. ಒಬ್ಬರ ಮನಿಗ್ ತುಂಬಿದ್ರ ಇನ್ನೊಬ್ಬರ ಮನ್ಯಾಗ ನೀರ್ ಇರಾಗಿಲ್ರಿ. ಯಾರ ಮುಂದೆ ಯಾವಾಗ ನಾವು ಮುನ್ಸಿಪಾಲಿಟಿಗೆ ಹೋದ್ರ ಅವ್ರು ಕೇಳಂಗಿಲ್ರಿ. ಇಲ್ಲಿ ಮೆಂಬರ್ಗೆ ಹೇಳಿದ್ರ ಅವ್ರು ಹೇಳಿ ನಾವು ಫೋನ್ ಮಾಡಿ ನೀವು ಅಂತ ಅವ್ರ ಅಂತಾರ. ನಾವ್ ಯಾರು ಕೇಳ್ಬೇಕ್ರಿ? ನಾವ್ ಯಾರಿಗ ಹೋಗಿ ಕೇಳನ್ ಹೇಳ್ರಿ? ಈ ಕುಡಿಯಕ್ 15 ದಿನ ತನ ನೀರಿಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕ್ರಿ? ಬೋರ್ ಇಲ್ಲ, ಏನು ಇಲ್ರಿ. ನೀರು ಕೊಟ್ಟಿಲ್ರಿ. 20 ದಿನ ಆತ್ರಿ, ನೀರ್ ಬಂದಿಲ್ರಿ, ಏನು ಬಂದಿಲ್ಲ. ಬಿಟ್ಟಾರಿ ನಿನ್ನೆ ಸಣ್ಣಾಗ್ ಬಿಟ್ಟಾರಿ. ನೋಡಿದ್ರ ನಮಗೊಬ್ರಿಗೆ ನೀರ್ ಸಿಕ್ಕ್ರ, ಒಬ್ರ ಮನೆಯವ್ರಿಗೆ ನೀರ್ ಸಿಕ್ಕಿಲ್ರಿ. ಹಂಗತ ರಾತ್ರಿ ಆದ ನೀರ್ ತುಂಬಾಕತ್ತರ ಮಾಡ್ತಾರ್ರಿ. ಕಾಲೇಜ್ಗೆ ಹೋಗ್ರಿ, ಸ್ಕೂಲ್ಗೆ ಹೋಗ್ರಿ, ಬರೀ ನೀರ್ ತುಂಬೋಕ್ ಬಂದ್ರಿ ಇವ್ರದ್ದು. ರಾತ್ರಿ ಗಟ್ಲೆ ಎಲ್ಲ ಮಕ್ಕಳ ಬ್ಯಾಡ್ರಿ, ನಿದ್ದಿಗಿದ್ದಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಕೆಲಸ ಕಾರ್ಯ ಬಿಟ್ಟು ನೀರು ಹಿಡಿಬೇಕು, ಇದೇ ಕೆಲಸ ಆಗಿದೆ ನಮ್ದು ಅಂತ ಹೇಳಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕರ ಗಮನದಲ್ಲಿದೆ ಜಾಕ್ವೆಲ್ ರಿಪೇರಿ ಬಗ್ಗೆ. ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ? ಇನ್ನು ಎಷ್ಟು ದಿನ ಬೇಕಂತೆ? ಶರ್ಮಿತಾ ಶೆಟ್ಟಿ, ಕಳೆದ 2 ವರ್ಷಗಳಿಂದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಜನರ ಪರಿಸ್ಥಿತಿ ಇವತ್ತೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಈ ಒಂದು ಪರಿಸ್ಥಿತಿ ಸಹಜವಾಗಿ ಅಲ್ಲಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ಕಂಡು ಬರುವಂತದ್ದಿದೆ. ಯಾಕಂತಂದ್ರೆ ಹಲವಾರು ಬಾರಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ, ನಗರಸಭೆಗೆ ಮುತ್ತಿಗೆಯನ್ನ ಹಾಕಿದ್ದಾರೆ. ಕಳೆದ ಒಂದು ಬಾರಿ ಶಾಸಕರ ಮನೆಗೂ ಕೂಡ ಮುತ್ತಿಗೆಯನ್ನ ಹಾಕಿ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಒಂದು ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಮತ್ತು ಜನಪ್ರತಿನಿಧಿಗಳಾಗಿರ್ಬೋದು ಯಾಕೋ ಈ ಒಂದು ಸಮಸ್ಯೆ ಬಗ್ಗೆ ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಾ ಇಲ್ಲ. ಅದಕ್ಕಾಗಿನೇ ವರ್ಷಾನುಗಟ್ಲೆ ಇಂತ ಒಂದು ಸಮಸ್ಯೆ ಇದ್ರೂ ಕೂಡ ಜನರು ಇವತ್ತಿಗೂ ಪರದಾಡುವಂತಹ ಸ್ಥಿತಿ ಇದೆ. ಅಲ್ಲಿ ಸಮಸ್ಯೆ ಇರುವಂತದ್ದು ಏನಂತಂದ್ರೆ ಪ್ರಮುಖವಾಗಿ ಇಳಕಲ್ ನಗರಕ್ಕೆ 24x7 ಕುಡಿಯುವ ನೀರಿನ ಸರಬರಾಜಿನ ವ್ಯವಸ್ಥೆ ಇದೆ ಅಂತ ಹೇಳಲಾಗುತ್ತೆ. ಆ ಒಂದು ವ್ಯವಸ್ಥೆಗೆ ಆಲಮಟ್ಟಿ ಜಲಾಶಯದ ಹಿನ್ನೀರಿನಿಂದ ನೀರನ್ನ ಜಾಕ್ವೆಲ್ ಮೂಲಕ ತರಲಾಗುತ್ತೆ. ಆದ್ರೆ ಪ್ರತಿ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಬರೀ ಪದೇ ಜಾಕ್ವೆಲ್ ಸಮಸ್ಯೆನೇ ಎದುರಾಗುತ್ತೆ ಅನ್ನುವಂಥದ್ದು ನೆಪವನ್ನ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಯಾಕೆ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ ಮತ್ತು ಯಾಕೆ ಅದ್ರ ನಿರ್ವಹಣೆ ಮಾಡುವಂತ ಅಧಿಕಾರಿಗಳು ಏನಾದ್ರು ನಿರ್ಲಕ್ಷ್ಯ ವಹಿಸ್ತಾ ಇದಾರ ಅಥವಾ ಬೇಜವಾಬ್ದಾರಿ ತೋರ್ತಾ ಇದಾರೆ ಅನ್ನೋಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಆದ್ರೆ ವರ್ಷಾನುಗಟ್ಟಲೆ ಕೂಡ ಪ್ರತಿ ಬಾರಿಯೂ ಕೂಡ ಕುಡಿಯುವ ನೀರಿಗಾಗಿ ಜನರು ಈ ರೀತಿ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲ ಜಾಕ್ವೆಲ್ ಸಮಸ್ಯೆ ಆಗಿದೆ, ರಿಪೇರಿ ಮಾಡ್ತಾ ಇದಾರೆ ಅನ್ನೋದನ್ನ ಬಿಟ್ಟರೆ ಬೇರೆ ಉತ್ತರ ಅವ್ರ ಕಡೆಯಿಂದ ನಿರೀಕ್ಷೆ ಮಾಡೋಕೆ ಆಗ್ತಾ ಇಲ್ಲ. ಇದೇ ಹಿನ್ನೆಲೆಯಲ್ಲಿ ಇದೀಗ ಜನರು ರಾತ್ರಿ ಅಂದ್ರೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಅಲ್ಪ ಪ್ರಮಾಣದಲ್ಲಿ ಬರುವಂತಹ ನೀರನ್ನ ಹಿಡಿಯೋದಕ್ಕೆ ನಿದ್ದೆಗಟ್ಟು ಕೂಡುವಂತಹ ಪರಿಸ್ಥಿತಿ
ಪರಿಸ್ಥಿತಿ ಇದೆ. ಮತ್ತೊಂದ್ ಕಡೆ ಕೆಲವೊಂದಿಷ್ಟು ಜನರು ಸ್ವಲ್ಪ ಏನೋ ಅನುಕೂಲ ಇದ್ದಂತವರು ಟ್ಯಾಂಕರ್ಗಳ ಮೂಲಕ ತಮ್ಮ ಮನೆಗಳಿಗೆ ನೀರನ್ನ ಹಾಕಿಸ್ಕೊಳ್ಳುವಂತ ಸ್ಥಿತಿ ಇದೆ. ಈ ಒಂದು ಸಮಸ್ಯೆಯನ್ನ ಇತ್ಯರ್ಥಪಡಿಸ್ರಿ ಅಂತ ಹೇಳಿ ಸಾಕಷ್ಟು ಬಾರಿ ರಸ್ತೆಗಳನ್ನ ತಡೆದಿದ್ದಾರೆ, ಕಚೇರಿಗಳಿಗೆ ಮುತ್ತಿಗೆಯನ್ನು ಹಾಕಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದ್ರೂ ಕೂಡ ಈ ಇಳಕಲ್ ನಗರದ ಜನರ ನೀರಿನ ಬವಣೆ ಮಾತ್ರ ತೀರ್ತಾ ಇಲ್ಲ, ಇವರಿಗೆ ಶಾಶ್ವತವಾದಂತಹ ಪರಿಹಾರ ಸಿಗ್ತಾ ಇಲ್ಲ. ಇದೇ ಹಿನ್ನೆಲೆಯಲ್ಲಿ ಇದೀಗ ಶಾಸಕರ ವಿರುದ್ಧ ಆಗಿರ್ಬೋದು, ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು ನಿರಂತರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾತ್ರ ನಿದ್ರೆಯಲ್ಲಿರುವಂತದ್ದು ಕಂಡು ಬರ್ತಾ ಇದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತ ಎರಡೂ ಸುದ್ದಿಯನ್ನ ಫಾಲೋ ಅಪ್ ಮಾಡೋಣ.